ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ. ನಮ್ದು ನರಸಾಪುರದಲ್ಲಿ ಕೃಷಿ ಕೂಲಿ ಕಾರ್ಮಿಕರದು ಒಂದು ಸಂಘಟನೆ ಇದೆ. ಸುಮಾರು 70-80 ಜನ ಅಲ್ಲಿ ನೇರವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರೇ ಹೋಗಿ ದುಡಿದು ಕೆಲಸ ಮಾಡ್ತಾರೆ. ಎಂಟರ್ ನಮ್ಮ ತಾಲೂಕಲ್ಲಿ ಅದು ಮತ್ತೆ ಗೆದ್ರೆಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಮಾಡ್ತಾ ಇಲ್ಲ. ಎಲ್ಲ JCB ಎಲ್ಲ ಮಾಡಿರೋದು, ಎಲ್ಲಾ ದಾಖಲಾತಿಗಳಿದಾವೆ. ಇದೇ ಕಾರ್ಯನಿರ್ವಹಣಾ ಅಧಿಕಾರಿಗಳು ಒಣ್ಣಯ್ಯನವರು ಅದೇ ಸ್ಥಳಕ್ಕೆ ಬಂದು ಕಾಮಗಾರಿ ಮಾಡ್ತಿರ್ತಕ್ಕಂಥದ್ರಲ್ಲಿ 6 ತಿಂಗಳು 4 ತಿಂಗಳ ಹಿಂದೆ ಚೆನ್ನಾಗಿ ಮಾಡ್ತಾ ಇದಾರೆ. ನನ್ನ ಜೀವನದಲ್ಲಿ ಈ ತರ ಮಾಡಿರೋರು ನೋಡ್ಲಿಲ್ಲ ನರೇಗಾ ಕಾಮಗಾರಿನ, ತುಂಬಾ ಖುಷಿ ಆಯ್ತು ನನಗೆ ಅಂತ ಹೇಳ್ತಾರೆ. ಮತ್ತೆ ಹೋಗ್ಬಿಟ್ಟು ಅದೇ ಪಂಚಾಯತಿ ಅಭಿವೃದ್ಧಿಗೆ ಹೇಳ್ತಾರೆ, ಇವ್ರು ಬಂದ್ರೆ ತಾವು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ. ಇವತ್ತಿಗೆ 6 ಫಾರಂ ಕೊಟ್ಟು ಅದೇ ನರಸಾಪುರದವರು ನಕಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 16 ದಿನ ಆಗಿದೆ. ಸ್ಟಿಲ್ ಇವತ್ತಿಗೂ ಅವ್ರಿಗೆ ಕೆಲಸ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ PDO ಮತ್ತೆ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಏನ್ ಹೇಳ್ತಾರೆ ಅಂದ್ರೆ, ಆ ಊರಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಇರೋದು, ಓದೋದು ಬರೆಯೋದು ಬರಲ್ಲ, ಕಷ್ಟ ಪಡ್ತಾರೆ. ಅಂತವ್ರಿಗೆ ಹೋಗಿ 6 ಫಾರಂ ತಗೊಂಡೋಗಿ ಕೊಟ್ರೆ, ಒಂದ್ 80 ಜಾಬ್ ಕಾರ್ಡ್ ತಗೊಂಡೋಗಿ ಕೊಟ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬೂಟಾಟಿಕೆ ಮಾತುಗಳು ಆಡ್ಕೊಂಡು ಅವ್ರ ಕೆಲ್ಸನೂ ಕೊಡಲ್ಲ. ಅದ್ರ ಬಗ್ಗೆ ಈ ಒಣ್ಣಯ್ಯ ಸಾಹೇಬ್ರು ಗಮನನೂ ಕೊಡಲ್ಲ. ಮೊದಲು ಕೊಡಿ ಸ್ವಾಮಿ, ನಿಮ್ ಇಲಾಖೆಯಲ್ಲಿ ನೋಡಿ ಸ್ವಾಮಿ, ನೀವು ಯಾಕೆ ಈ ತರ ಮಾಡ್ತಿದ್ರ? ಈಗ ನಮ್ ತಾಲೂಕಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಏನಾಗಿದೆ ಅಂದ್ರೆ, ಗುಡ್ಡಗಾಡು ಪ್ರದೇಶದಲ್ಲೂ ಎಲ್ಲೋ ಮೂಲೆ ಇರ್ತಕ್ಕಂಥ ಹಳ್ಳಿಯಲ್ಲೂ ಸಹನು ಮದ್ಯದ ಹೊಳೆ ಹರಿತಾ ಇದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಸಚ್ಚಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಇಲ್ಲ, ಈ ಬಾರ್ ಮಾಲೀಕರಿಂದ ಶಾಮೀಲಾಗಿದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಮತ್ತೆ ಕಡುಗ್ರಾಮದಲ್ಲಿ, ಕುಗ್ರಾಮಗಳಲ್ಲಿ, ದಿನಸಿ ಅಂಗಡಿಯಲ್ಲಿ ಒಂದು ಬೆಂಕಿಪಟ್ಟಣನೋ ಕಾಫಿ ಪುಡಿನೋ ಸಕ್ಕರೆನೋ ಬೆಲ್ಲನೋ ಸಿಗುತ್ತೋ ಗೊತ್ತಿಲ್ಲ. ಬಟ್ ಆ ಗ್ರಾಮದಲ್ಲಿ ಒಂದೊಂದು ಊರಲ್ಲಿ 2, 3, 4 ಮದ್ಯದ ಅಂಗಡಿಗಳಿದಾವೆ, ಅಕ್ರಮ ಮದ್ಯದ ಅಂಗಡಿಗಳು. ಅಬಕಾರಿ ಅಧಿಕಾರಿಗಳು ಏನ್ ಮಾಡ್ತಿದಾರೆ? ಅಸಲು ಅವರು ನಮ್ ಗೌರಿಬಿದನೂರು ತಾಲೂಕಲ್ಲಿ ಇದಾರ ಇಲ್ವಾ? ಇದ್ರೆ ಒಂದ್ ವೇಳೆ ಬಾರ್ ಮಾಲೀಕರ ಜೊತೆ ನೀವು ಶಾಮೀಲಾಗಿದ್ದೀರಾ? ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಈಗ ಎಷ್ಟೋ ಗ್ರಾಮಗಳಲ್ಲಿ ಕುಡಿಯುವ ನೀರು RO ಪ್ಲಾಂಟ್ಗಳು ಕಟ್ಟಿದಾವೆ. ತಮ್ಮ ಮಾಧ್ಯಮದಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ತಾವೇ ಹೇಳಿದ್ಮೇಲೆ ಮತ್ತೆ ಅದು ನಾಮಕ ವ್ಯವಸ್ಥೆಗೆ ಅಂತ ಮಾಡಿದ್ದಾರೆ. ಅದ್ರ ಟೆಸ್ಟಿಂಗ್ ಮಾಡಿಲ್ಲ, ಗುಣಮಟ್ಟ ಕಾಪಾಡಿಲ್ಲ. ಯಾವ್ದೋ ಒಂದು ಪತ್ರಿಕೆಯಲ್ಲಿ ಯಾರೋ ಒಬ್ರು ನಾವು ಪ್ರಶ್ನೆ ಮಾಡ್ತೀವಿ, ಆ ಗ್ರಾಮದಲ್ಲಿ ಹೋಗ್ತಾರೆ, ಅದು ಪತ್ರಿಕೆಯಲ್ಲಿ ಬಿತ್ತರವಾದಾಗ ಸುಮ್ನೆ ಹಂಗ ನಾಮಕ ವ್ಯವಸ್ಥೆಗೆ ರೆಡಿ ಮಾಡಿ ಬರ್ತಾರೆ. ಟೆಸ್ಟಿಂಗ್ ಮಾಡ್ತೀರಾ? ನೀವು ರಿಪೋರ್ಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಅಬಕಾರಿ ಅಧಿಕಾರಿಗಳಿಗೂ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಇಬ್ಬರಿಗೂ ಸಹ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಈಗ ಏನ್ 26ನೇ ತಾರೀಕು ನಮ್ ಧರಣಿ ತಾಲೂಕ್ ಪಂಚಾಯತಿ ಮುಂದೆ ಇದೆಯೋ ಅದರಲ್ಲಿ ಎಲ್ಲಾ ದಾಖಲಾತಿಗಳು ತರಿಸ್ತೀವಿ. ಇದಕ್ಕೆ ಉತ್ತರ ಕೊಡ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ನನ್ನ ಮಾತು ನಿಲ್ಲಿಸ್ತೇನೆ.